ನಾನ್ ಕಣ ಬಾಮೈದ ನಾನ್ ಕಣ ಬಾವ ನಿನ್ ಬಾಮೈದ. ನಿಮ್ ಬಾವನ್ ಮನೆ ಹಾಳಾಗೋಯ್ತು. ಈ ಡೈನಿಂಗ್ ಟೇಬಲ್ ನಿನ್ ಕಣಿಗೆ ಚರಂಡಿ ತರ ಕಾಣ್ತಾ ಇದೆಯೇನೋ, ಡಿಡಿಟಿ ಹೊಡಿತಾ ಇದೆಯಲ್ಲ. ಪೂರಿ ತಿಂದ ತಿಂದೆ. ಎಲ್ಲಿ ಬಾ ಯಾನು? ಅಯ್ಯೋಗ್ಯ, ಏನೋ ಮಾಡ್ತಾ ಇದೀಯಾ? ನಿನ್ನ ಬಾಯಲ್ಲಿ ಸೇರ್ಕೊಂಡಿರೋ ಕ್ರಿಮಿ ಕೀಟ ನಾನ್ ನಾಶ ಮಾಡ್ತಾ ಇದ್ದೀನಿ. ನಾನು ಹೋಗಲ್ಲ. ಯಾಕೆ? ಸಾಯಕ್ ಮುಂಚೆ ನಮ್ಮಕ್ಕ ಏನ್ ಹೇಳಿದ್ಲು? ಏನ್ ಹೇಳಿದ್ಲು? ನೀನು ನೆಗೆದು ಬೆಳೆವರೆಗೂ, ನಿನ್ನ ಚಿತೆಗೆ ಬೆಂಕಿ ಹಚ್ಚವರೆಗೂ, ನಿನ್ನ ಬೂದಿನ ಚಾರಂಡಿಲಿ ಬಿಸಾಕವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ 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 ಬಾವ. ಇದು ನಮ್ಮಕ್ಕ ಮಾಡಿರೋ ಶಪಥ. ಅಯ್ಯೋ ಪುಣ್ಯಾದ್ಗಿತ್ತಿ, ನೀನ್ ಸತ್ತು ಸ್ವರ್ಗ ಸೇರ್ಕೊಂಡೆ. ಈ ನಕ್ಷತ್ರಿಕ ದಿನ ನನಗೆ ನರ್ಕ ತೋರಿಸ್ತಾನಲ್ಲಿ. ಬೆಂಗಳೂರಿಗೆ ನಗರದಲ್ಲಿ ಬೇಸರ್ಗೆ ಓಡಾಡೋ ಎಲ್ಲ ಅಣ್ಣಗೆ, ಅಮ್ಮನ್ಗೆ, ತಮ್ಮನ್ಗೆ, ಅಕ್ಕನ್ಗೆ ಎಲ್ರಿಗೆ ನಮ್ದಕ್ಕೆ ಸಲಾಂ. ಆಹಾ, ಈ ಜೇನ್ಗೆ ತುಟಿಗೆ ಇರೋ ಹುಡುಗಿಗೂ ನಮ್ದಕ್ಕೆ ಸಲಾಂ. ಅಯ್ಯೋ ಎಲ್ಲ ಬನ್ನಿ ಸಾಬ್, ನೋಡಿ ಸಾಬ್, ಕೇಳಿ ಸಾಬ್. ರಾತ್ರಿ ಮನೆಗೆ ಬೇಕಾದ್ರೆ ತಿಗ್ನೆಗೆ ಕಾಟ ಇಲ್ಲ ಸಾಬ್, ಅದಕ್ಕೂ ನಮ್ಮ ಹತ್ರ ತೈಲ ಇದೆ ಸಾಬ್. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮೀನ್ಕಾಯಿ ಎಣ್ಣೆ ಸಾಬ್. ಇದು ಸಾಮಾನ್ಯ ತೈಲ ಅಲ್ಲ ಸಾಬ್. ಒಡೆದೋಗಿರೋ ಹಾಡಿಗೆ ಜೋಡಿಸ್ಬಿಡ್ತಾರೆ ಸಾಬ್, ಮುರಿದೋಗಿರೋ ಗಾಯಿಗೆ ಅಂಟಿಸ್ಬಿಡ್ತಾರೆ ಸಾಬ್. ಅದಕ್ಕಿಂತ ಒಂದು ಮುಖ್ಯವಾಗಿ ಮಾತು ಐತೆ ಸಾಬ್. ಈ ಎಣ್ಣೆಗೆ ಮಾರಕ್ಕೆ ಬಂದಿರೋದು ಅಂತ ಇಂತ ಕಂಜಿಗೆ ಪಿಂಜಿಗೆ ಯಾರು ಅಲ್ಲ ಸಾಬ್. ಕೋಟ್ಯಾದಿಗೆ ಪತಿಗೆ ಇಲ್ಲ, ಕೋಟ್ಯಾದಿಗೆ ಪತಿ ರಘುನಾಥ್ ರಾವ್. ಅವ್ರದಕ್ಕೆ ಮಗ ಬಂದಿದ್ದಾರೆ ಆದಿತ್ಯ ರಾವ್. ನಮ್ದಕ್ಕೆ ಎಣ್ಣೆ ಇಲ್ಲ ಸಾಬ್, ಮಸ್ತು ಸಾಬ್. ಅಯ್ಯೋ ದರಿದ್ರದವನೇ ಮುಟ್ಟಾಳ. ಈ ಕಂತ್ರಿಗೆ ಸೇರ್ಕೊಂಡು ನಾನು ಆಫೀಸ್ ಮೀನನ್ನೇ ಮಾಡ್ತಾ ಇದೆಯಲ್ಲೋ, ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಲ್ಲೋ. ನಿನ್ ಸ್ವಲ್ಪ ನಾಚಿಕೆ ಆಗೋದಿಲ್ಲ. ಬಯ್ಯೋ ಬೇನ, ಆಗ್ಲೇ ನಿಮ್ಗೆ ಹೇಳಿಲ್ಲ ಕೋಟ್ಯಾಧಿಪತಿ ರಘುನಾಥ್ ರಾವ್. ಅದು ಇದೆ ತಾಲಿ ಬಜಾ ತಾಲಿ. ನನ್ನಂತ ಅಮಾಯಕ ಮಗನ್ಗೆ ಪಾಕೆಟ್ ಮನಿನೇ ಕೊಡದೇರಂತ ತಂದೆ, ನನ್ನಂತ ಹೆಲ್ಪ್ಲೆಸ್ ಮಗ ಮೀನ್ ಎಣ್ಣೆ ಮಾರ್ದೆ, ಇನ್ನೇನು ಆನೆ ಎಣ್ಣೆನ ಮಾರಕ್ಕಾಗುತ್ತೆ? ನೀ ಆನೆ ಆದ್ರೂ ಮಾರ್ಕೋ, ಹೆಗ್ನಾದ್ರೂ ಮಾರ್ಕೋ, ಇರುವೆ ಆದ್ರೂ ಮಾರ್ಕೋ, ನನ್ನ ಆಫೀಸ್ ಮುಂದೆ ಮಾರಬಾರ್ದು. ಕತ್ತೆಗಳ ಏನ್ ನೋಡ್ತಾ ಇದ್ರೆ ಇದನ್ನೆಲ್ಲ ಕಿತ್ತು ಬಿಸಾಕಿ ಬಿಸಾಕಿ. ಕೋತಿ ಕುಣಿತಾ ಇದ್ಯಾ? ಹೋಗಿಲ್ಲ ಹೋಗಿಲ್ಲ, ಏನ್ ಸಿಟಿ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರ ನೀವೆಲ್ಲ? ಹೋಗಿ ಹೋಗಿಲ್ಲ. ಕೇಳಿಸ್ಕೋ ಕುಲಪುತ್ರ, ಎಲ್ಲಿವರೆಗೂ ಈ ಮುಟ್ಟಾಳ ಮೆಕ್ಯಾನಿಕ್ ಸಾಹಸ ಬಿಡೋದಿಲ್ವೋ ಅಲ್ಲಿವರೆಗೂ ನನ್ನ ಆಸ್ತಿಲಿ ಒಂದೇ ಒಂದು ಪೈಸನೂ ಸಿಗಲ್ಲ. ಐ ನೋ ಜೆಂಟ್ಲ್ಮ್ಯಾನ್, ನೀವು ರಘುನಾಥ್ ರಾವ್ ಸನ್ ಅನ್ನೋದ್ರೊಳಗ ನಮಗೆ ಯಾವುದೇ ಡೌಟ್ ಇಲ್ಲ ನೋಡಪ್ಪ. ಆದ್ರ ನಿಮ್ಮ ಡ್ಯಾಡಿ ನನಗೆ ಮುದ್ದಾಂ ಫೋನ್ ಹಚ್ಚಿ ಏನ್ ಆರ್ಡರ್ ಮಾಡಿದಾರ ಅಂದ್ರ ನನ್ನ ಮಗ ತರೋ ಯಾವ್ದೋ ಚೆಕ್ ನ ಆನರ್ ಮಾಡ್ಬ್ಯಾಡ್ರಿ ಅಂತ ಹೇಳಿ ಲಕ್ಷ್ಮಣ ರೇಖೆ ಕುಯ್ದಾರ. ಅವೆಲ್ಲ ಗೊತ್ತಿಲ್ಲ ಮಿಸ್ಟರ್ ಉಳ್ಳಾಗಡ್ಡಿ, ನೀವು ನನ್ ಚೆಕ್ ಪಾಸ್ ಮಾಡ್ಲೇಬೇಕು. ಇದೊಳ್ಳಿ ತಲಿಬ್ಯಾನಿ ಆತಲ್ರಿ. ಚೆಕ್ 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 ಚೆಕ್. ಯು tore my check. Yes. 1 minute. ಹಲೋ ಡ್ಯಾಡಿ, ನಾನು ಆದಿ ಮಾತಾಡೋದು. ಕಂದನ ಮನೆ ಹಾಳಾಗೋಯ್ತು, ನಿಮ್ಮ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡ್ತು. ಈ ಬ್ಯಾಂಕ್ ಮ್ಯಾನೇಜರ್ ನನ್ ಚೆಕ್ ಅನ್ನು ಹರಿದು ಡಸ್ಟ್ಬಿನ್ ಬಿಸಾಕ್ಬಿಟ್ಟ ಡ್ಯಾಡ್. ಏನು ಚೆಕ್ ನ ಅರ್ಧ ಈಗ ಬರ್ತೀನಿ. ಕಮ್ ಸೂನ್ ಡ್ಯಾಡ್. ಡ್ಯಾಮೇಜರ್, ನನ್ನ ಸಣ್ಣ ಚೆಕ್ ನ ಅರ್ಧ ಹಾಕೋಷ್ಟು ಧೈರ್ಯ ನಿನ್ಗೆ? ಅಷ್ಟೊಂದು ದುರಹಂಕಾರ ನಿನ್ಗೆ? ಎದಕ್ ಹಿಂಗ ಆವಾಜ್ ಆಗ್ತಿರಿ? ಇದು ನಂದ ಅವ್ರದ ಪರ್ಸನಲ್ ಮ್ಯಾಟ್ರ್ ಐತಿ. ಇದ್ರೊಳಗ ನಡಬರಕ್ ಚಿಲಿ ಹಾಕಕ್ ನೀವ್ ಯಾರಂತೀನಿ? ಓ, ನಾನ್ ಯಾರ? ನನ್ನೇ ಯಾರು? ನಿನ್ನ ಮಕ್ಳು ಚಾಕ್ಲೇಟ್ ತಿನ್ಕೊಂಡು ಕಾನ್ವೆಂಟ್ ಹೋಗ್ತಾ ಇರೋದೇ ನನ್ನಿಂದ. ನಿನ್ನೆಂಟಿ ಬ್ಯೂಟಿ ಪಾರ್ಲರ್ ಹೋಗಿ MG ರೋಡ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಏಟ್ರಿಯಾದಲ್ಲಿ ಪಾರ್ಟಿ ಮಾಡ್ತಾ ಇರೋದೇ ನನ್ನಿಂದ. ಮಾಡ್ಬೇಡ್ರಿ ಸರ. ನಿನ್ ಸೊಂಟಕ್ಕೆ ಬೆಲ್ಟು, ಕತ್ತಿಗೆ ಟೈ ಹಾಕ್ಸಿರೋದೇ ನನ್ನಿಂದ. ಈ ಕನ್ನಂಮಾಡಿ ಕಟ್ಟೆಗೆ ಟೈಮ್ಗೆ ಫುಡ್ ಬ್ರೆಡ್ ಬೀಳ್ತಾ ಇರೋದೇ ನನ್ನಿಂದ. ಅಂದ್ರ ಐ ಆಮ್ ದ ಒನ್ ಅಂಡ್ ಓನ್ಲಿ ಕರೋಡ್ಪತಿ ಮಿಸ್ಟರ್ ರಘುನಾಥ್ ರಾವ್. ರಘುನಾಥ್ ರಾವ್? ಅಯ್ಯೋ,
ತಿರುಪ್ತಿ ತಿಮ್ಮಪ್ಪ ನೋಡ್ದಾಗ ಆತಲ್ರಿ ಸರ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಸರ. ಏನ್ ತಟ್ಟಿದ್ಯೋ ಮಗನ ಉಳ್ಳಾಗಡ್ಡಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಹುಬ್ಬಳ್ಳಿಯಿಂದ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದ್ರಿ ಸರ್. ನೀವಾ ರಘುನಾಥ್ ರಾವ್ ಅಂತ ನನಗೆ ಗೊತ್ತಾಗ್ಲಿಲ್ರಿ ಸರ್. ತಾವ ಫೋನ್ ಮಾಡಿ ಮುದ್ದಾಮ್ ಹೇಳಿದ್ರಲ್ರಿ ಸರ್, ನನ್ನ ಮಗಂದು ಯಾವುದೇ ಚೆಕ್ ಬಂದ್ರು ಆನರ್ ಮಾಡಬೇಡ, ಫ್ರೀಸ್ ಮಾಡಂತ ಹೇಳಿದ್ರಲ್ರಿ ಸರ್. ಏನೋ ನನ್ನ ಮಗನ ಅಕೌಂಟ್ ಫ್ರೀಸ್ ಮಾಡು ಅಂತ ನಾನ್ ಹೇಳುದ್ನಾ? ಹೌದು. ಮುಚ್ಚೋ ಬಾಯಿ ಬಡವ. ಈ ನನ್ ಸನ್ ಬೇಕು ಅಂತ ಹಾಲಿವುಡ್ ಇಂದ ಹಿಡಿದು ಬಾಲಿವುಡ್ ವರ್ಗೂ ಹರಕೆ ಹೊತ್ಕೊಂಡಿದ್ದೀನಿ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಿದ್ದೀನಿ. ಅಬ್ಬಬ್ಬಬ್ಬ. ರಕ್ಷಿತಾ ಆಂಟಿ, ರಮ್ಯಾ ಆಂಟಿ ಇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ. ಡ್ಯಾಡಿ ರಾಧಿಕಾ ಆಂಟಿನ್ ಮರ್ತ್ಬಿಟ್ರಿ ಡ್ಯಾಡಿ. ರಾಧಿಕಾ ಆಂಟಿನೂ ಸೇರಿಸ್ಕೊಂಡು. ಅಷ್ಟೇ ಅಲ್ಲ, ಇವನು ಹುಟ್ಲಿ ಅಂತ 10 ವರ್ಷ ನಾನ್ ನನ್ನ ಹೆಂಡತಿ ಪಕ್ಕದಲ್ಲಿ ಮನಗ್ದೆ ದೂರ ಇದ್ಬಿಟ್ಟೆ. ಹಾಗುಟ್ಟಿದ್ದೆ ಈ ನನ್ ಮಿನಿ ಟೈಗರ್. 10 ವರ್ಷ ನೀವು ಮಲಗಲೇ ಇಲ್ಲ, ಆಗುಟ್ಟಿದ್ದ ಈ ಟೈಗರ್. ಡ್ಯಾಡಿ ವಾಟ್ ಎ ಗ್ರೇಟ್ ಫಾದರ್ ಅಂಡ್ ಸನ್. ನನ್ನ ಲೈಫ್ ನಾಗ ನೋಡಿದ್ದಿಲ್ಲ ಸಾಹೇಬ್ರೆ. ಅಳಬೇಡ್ರಿ ಸಾಹೇಬ್ರೆ, ನನಗೋಳು ಬರ್ತೈತಿ. ಅಳ್ಬೇಕಾಗಿರೋದು ನಾವಲ್ಲ, ನೀನು. ಅಳಿಸೋರು ನಾವು. ತಪ್ಪಾಯ್ತ್ರಿ ಸರ್, ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಸರ್. ನನ್ನೇ ಗುರ್ತಿಡಿಯಕ್ಕಾಗ್ಲಿಲ್ಲ ನಿನ್ಗೆ? ತಪ್ಪಾಯ್ತು ಅಂತ ಬೇರೆ ಕೇಳ್ತೀಯ ತಡಿಯ. ನನ್ನ ಚೆಕ್ ಹರಿದಾಕಿ ತಪ್ಪಾಯ್ತು ಅಂತೀಯ. ನನ್ ಕಂದನ್ ಕಣ್ಣಲ್ಲಿ ನೀರ್ ತರಿಸಿ ತಪ್ಪಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಈ ಜಗತ್ತಲ್ಲಿ ಹುಟ್ಟಿರೋದೇ ತಪ್ಪು. ಸರ್ ತಪ್ಪೇನಿದ್ರು ನಮ್ಮ ಅಪ್ಪಂದ್ರಿ, ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ಸರ್, ನಾನು ಕ್ಷಮಿಸ್ಬಿಡ್ರಿ. ಶಿಕ್ಷೆ ಕೊಡದೆ ಬಿಡಕ್ಕಾಗುತ್ತಾ? ಸನ್ನು ಏನ್ ಮಾಡೋದು ಇವ್ನ? ಹೋಗ್ಲಿ ಬಿಡು ಡ್ಯಾಡ್, ಪಾಪ ಬಡವ ಗೋಳ ಆಡ್ತಾವನೆ. ಹೇಳೋ ಮೇಲೆ ರೈಟ್ ಹೇಳೋ, ಕ್ಯಾಶ್ ತಗೊಂಬ ಎಲ್ಲ ಇಟ್ಬಿಡ್ತೀನಿ. ತರ್ತೀನ್ರಿ. ಆಪರೇಷನ್ ನಂಬರ್ 2 ಕಮಾನ್. ಹಲೋ, ರಘುನಾಥ್ ರಾವ್ ಸ್ಪೀಕಿಂಗ್. ಸರ್, ನಾನು ಫೆಡರಲ್ ಬ್ಯಾಂಕ್ ಇಂದ ಕ್ಯಾಶಿಯರ್ ಲಕ್ಷ್ಮೀಪತಿ ಮಾತಾಡ್ತಿರೋದು. ಹೇಳಯ್ಯ ಲಕ್ಷ್ಮೀಪತಿ. ಸರ್, ನಮ್ ಮ್ಯಾನೇಜರ್ ಉಳ್ಳಾಗಡ್ಡಿ ಅವರು ನಿಮ್ ಮಾತನ್ನ ಮೀರಿ ನಿಮ್ ಮಗನ್ ಕೈಗೆ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟವ್ರು ಸರ್. ವಾಟ್? 5 ಲಕ್ಷನ? ಕಾಚಡ ನನ್ ಮಗನ್ ತಂದು ಇವತ್ತು ಅವನು ಗ್ರಾಚಾರ ಬಿಡ್ತೀನಿ. ಬಂದೇ ಬಿಟ್ಟಿರಿ ಸರ್, ತಗೋರಿ ಸರ್. ಕಂದನ್ ಕೈಗೆ ತಗೋರಿ ರೋವ ಎಲ್ಲ ಕರೆಕ್ಟ್ ಆಗಿದೆ. ಬರೋಬ್ಬರಿ ಐತ್ರಿ. ಆದ್ರೆ ಒಂದು ಕಂದ, ನಿನಗ್ ದುಡ್ಡು ಕೊಡಬಾರ್ದು ಅಂತ ನನ್ನ ಹೆಸರು ಹೇಳ್ಕೊಂಡು ಈ ದಡಿನ್ ಯಾರು ಫೋನ್ ಮಾಡಿರ್ಬೋದು? ವಾಟ್ ಇಸ್ ದಿಸ್ ಡ್ಯಾಡ್? ಇಂತ ಕಚ್ಚಡ ಕೆಲಸ ಮಾಡೋದು ಬರೀ ಚಿಕ್ಕಪ್ಪ ಮೇ. ಆಂಜನೇಯ ರಾವ್ ಅವನ ಯಾವತ್ತೋ ಮನ್ಸಿಂದ ಮನೆಯಿಂದ ಆಚೆ ಕಳ್ಸಾಯ್ತು. ಆದ್ರೂ ಒಂದ್ ಚಿಲ್ಲರೆ ಬುದ್ಧಿನ ಬಿಡ್ತಾ ಇಲ್ಲ ಮ್ಯಾನೇಜರ್. ಗೋಲ್ಡನ್ ಸರ್, ಇನ್ನು ಮೇಲೆ ಅದು ನನ್ನ ಭೇಟಿ. ಹೊಸ ನೋಟ್ ನಂಗ್ ಬರೋ ಅವನ್ನ ನಾನು ಚಿಲ್ರಿ ಮಾಡಿ ಹೋಗಿಲಿಲ್ಲ. ನಾನು ನಮ್ಮ ಅಂಕಲ್ಗೆ ಹುಡ್ತವನಲ್ಲ. ಅಂಕಲ್ಗಾ? ಎಸ್.